ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಮ್ಮ ರಾಯರ ಆರಾಧನೆ ಹತ್ತಿರ ಬರ್ತಾ ಇದೆ. ರಾಯರ ಆರಾಧನೆಯ ಈ 3 ದಿವಸ ನೀವು ಯಾವೆಲ್ಲ ಸೇವೆಗಳನ್ನು ಮಾಡಿದ್ರೆ ಶ್ರೇಷ್ಠ, ಅದರ ಜೊತೆಗೆ 3 ದಿನಗಳ ಕಾಲ ಯಾವ ಎಲ್ಲ ನೈವೇದ್ಯಗಳನ್ನು ನೀವು ಸಮರ್ಪಣೆ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಕೊಡ್ತೀನಿ. ರಾಯರ ಆರಾಧನೆಯ 3 ದಿವಸಗಳ ಕಾಲ ನಾವು ಏನೇ ಸೇವೆ ಮಾಡಿದ್ರೂ ಸಹ ಆ ಸೇವೆಗಳು ನಮ್ಮ ಕರ್ಮ ಫಲವನ್ನು ಕಳೆದು ಮುಂದೆ ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಾಗಬೇಕೋ ಆ ಒಳ್ಳೆಯದಾಗೋದಕ್ಕೆ ದಾರಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ರಾಯರ ಆರಾಧನೆಯ 3 ದಿವಸಗಳ ಕಾಲ ಭಕ್ತಿಯಿಂದ, ನಿಷ್ಠೆಯಿಂದ ರಾಯರನ್ನು ಮೆಚ್ಚಿಸುವಂತಹ ಸಲುವಾಗಿ ಅವರ ಸೇವೆಯನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಿ. ರಾಯರ ಆರಾಧನೆಯನ್ನು ತೋರ್ಪಡಿಕೆಗಾಗಿ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಇತ್ತೀಚೆಗೆ ರಾಯರ ಮೇಲಿನ ಭಕ್ತಿ ಕೇವಲ ಮೊಬೈಲ್ನಲ್ಲಿ ತೋರ್ಪಡಿಕೆ ಮಾಡಿಕೊಳ್ಳೋದಕ್ಕೋಸ್ಕರ ಅನ್ನುವಂತಹ ವಿಚಾರ ಆಗೋಗಿದೆ ಅನ್ನುವಂತಹದ್ದು. ಮಂತ್ರಾಲಯಕ್ಕೆ ಹೋಗ್ತಾರೆ, ಅಲ್ಲೂ ಸಹ ವಿಚಿತ್ರವಾಗಿ ರೀಲ್ಸ್ಗಳನ್ನು ಮಾಡಿ ಹಾಕುವಂತಹದ್ದು. ಇನ್ನು ಮನೆಯಲ್ಲಿ ರಾಯರ ಮುಂದೆ 2 ದೀಪ ಹಚ್ಚಿದ್ರೂ ಕೂಡ ಅದನ್ನೂ ಸಹ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ಳುವಂತಹದ್ದು. ಏನಿದೆ ದೈವ ಭಕ್ತಿ ಅನ್ನುವಂತಹದ್ದು ನಿಮ್ಮ ಮತ್ತು ಆ ಭಗವಂತನ ನಡುವಿನ ಸಂಬಂಧ. ಅದನ್ನು ಜನರಿಗೆ ತೋರಿಸ್ಕೊಂಡು ಏನಾಗಬೇಕಾಗಿದೆ? ಖಂಡಿತ ನೀವು ಮೊಬೈಲನ್ನು ಆನ್ ಮಾಡಿಟ್ಕೊಂಡು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರು ಅದು ಭಗವಂತನಿಗೆ ಸಲ್ಲೋದಿಲ್ಲ. ಇನ್ನು ರಾಯರ ಆರಾಧನೆಯ ವಿಚಾರಕ್ಕೆ ಬರ್ತೀನಿ. ರಾಯರ ಆರಾಧನೆಯ 3 ದಿವಸಗಳ ಕಾಲ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಬೇಕು. ಅಂದರೆ ನಾನೀಗ ಏನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅದು ರಾಯರ ಆರಾಧನೆಯ ಸಮಯದಲ್ಲಿ ನೀವು ಏನೆಲ್ಲ ಸೇವೆಗಳನ್ನು ಮಾಡಬಹುದು ಅನ್ನುವಂತಹದ್ದು. ರಾಯರ ಆರಾಧನೆಯ 3 ದಿವಸಗಳ ಕಾಲ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡ್ಕೊಳ್ಳುವಂತಹದ್ದು. ಮಠ ಹತ್ತಿರ ಇಲ್ಲ ಅನ್ನುವಂತಹವರು ಏನೂ ಮಾಡಲಿಕ್ಕಾಗಲ್ಲ. ನಿಮ್ಮ ಅನುಕೂಲವನ್ನು ದಯಮಾಡಿ ನೋಡ್ಕೊಳ್ಳಿ. ಇನ್ನು ನೀವು ರಾಯರ ಮಠದಲ್ಲಿ ಏನೆಲ್ಲ ಸೇವೆಗಳನ್ನು ಮಾಡಬಹುದು ಅಂತಂದರೆ, 3 ದಿವಸವೂ ಸಹ ರಾಯರ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರದ ಸೇವೆಯನ್ನು ಮಾಡಬಹುದು. ಪ್ರದಕ್ಷಿಣೆ ನಮಸ್ಕಾರದ ಸೇವೆ ಅಂದರೆ ರಾಯರ ಬೃಂದಾವನದ ಸುತ್ತ 3 ಪ್ರದಕ್ಷಿಣೆಯನ್ನು ಬರುವಂತಹ ಸೇವೆಯನ್ನು ಮಾಡಬಹುದು. ಮತ್ತು ದೀಪ ಸೇವೆಗಳನ್ನು ಮಾಡಬಹುದು. ಅಂತಂದರೆ ಈಗ ಮಣ್ಣಿನ ದೀಪ ತಗೊಂಡು ಹೋಗಿ 2 ಮಣ್ಣಿನ ದೀಪ ಇಲ್ಲ 5 ಮಣ್ಣಿನ ದೀಪ ಆರಾಧನೆ ಹತ್ರ ಮಾಡ್ಕೊಂಡು ಹೇಳ್ತೀನಿ ಎಷ್ಟು ದೀಪಗಳನ್ನು ಹಚ್ಚಿ ನೀವು ಸೇವೆ ಮಾಡಿದ್ರೆ ಶ್ರೇಷ್ಠ ಅಂತಂದು. ಬಹಳಷ್ಟು ಜನ ಕೇಳ್ತಾ ಇದ್ದೀರಾ ರಾಯರ ಆರಾಧನೆಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿ ಪೂಜೆಯ ಬಗ್ಗೆ ಅಂತಂದು. ಹತ್ತಿರ ಮಾಡ್ಕೊಂಡು ಹಾಕ್ತೀನಿ. ರಾಯರ ಪೂಜೆಯ ಬಗ್ಗೆ ಅವತ್ತಿನಿಂದ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಕೊಂಡು ಬಂದವಳಿಗೆ ಅದು ನಮಗೆ ಹಬ್ಬದ ಥರ. ಅದರ ಬಗ್ಗೆ ಮಾಹಿತಿಯನ್ನು ಕೊಡದಲ್ಲೇ ಇರ್ತೀನ? ಖಂಡಿತ ಇಲ್ಲ. ರಾಯರಿಂದ ಯಾರೆಲ್ಲ ರಾಯರನ್ನು ನಂಬಿದಿರ ಅವರೆಲ್ಲರಿಗೂ ಸಹ ಸರಿಯಾದಂತಹ ರೀತಿಯಲ್ಲಿ ಅವರ ಪೂಜೆಯನ್ನು ಮಾಡಿ ನಿಮಗೆ ಒಳಿತಾಗಬೇಕು ಅನ್ನೋವಂತಹದ್ದು ಸಹ ಈ ಚಾನೆಲ್ನ ಆಶಯ. ಖಂಡಿತ ತಿಳಿಸ್ಕೊಡ್ತೀನಿ. ಬಹಳಷ್ಟು ಮಾಹಿತಿ ರಾಯರ ಆರಾಧನೆಗೆ ಸಂಬಂಧಪಟ್ಟಂತೆಯೇ ಇಲ್ಲಿಂದ ಬರ್ತಾ ಹೋಗುತ್ತೆ. ರೆಗ್ಯುಲರ್ ಆಗಿ ನೋಡಿ. ಜೊತೆಗೆ ನಿಮಗೆ ಯಾರೆಲ್ಲ ಗೊತ್ತಿದ್ದಾರೆ ರಾಯರ ಭಕ್ತರು ಅವರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಅವರೂ ಸಹ ಸರಿಯಾದಂತಹ ರೀತಿಯಲ್ಲಿ ರಾಯರ ಪೂಜೆ ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿ. ಇನ್ನು ಏನು ಸೇವೆ ಮಾಡಬಹುದು ನೀವು ಅನ್ನುವಂತಹದ್ದಾದರೆ, ರಾಯರ ಮಠದ ಬಳಿ ಪ್ರಸಾದವನ್ನು ಹಂಚುವಂತಹದ್ದು.
ನಿಮ್ಮ ಜನ್ಮಾಂತರದ ಪಾಪಕರ್ಮಗಳು ರಾಯರ ಮಠದ ಬಳಿ ಒಂದು ಪ್ರಸಾದವನ್ನು ಮಾಡ್ಕೊಂಡು ಹೋಗಿ ಹಂಚೋದ್ರಿಂದ ಕಳೆಯುವಂತಹದ್ದು. ನೀವು 100 ಜನಕ್ಕೆ ದಾನ ಮಾಡಿ ಅಂತ ಹೇಳಿ ನಾನು ಹೇಳ್ತಿಲ್ಲ. 10 ಜನಕ್ಕೆ ಕೊಡಿ, ನಿಮ್ಮ ಕೈಯಿಂದ ಸಾಕು. ಇಲ್ಲ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ, ಓದುವಂತಹ ಮಕ್ಕಳು, ಆ ಒಂದು 10 ಜನಕ್ಕೆ ಆ ಸಣ್ಣ ಮಕ್ಕಳಿಂದ ಕೊಡಿಸಿ. ಮಕ್ಕಳಿಗೆ ಬಹಳ ಒಳ್ಳೆಯದು. ಏನೇ ಪ್ರಸಾದ ಮಾಡ್ಕೊಂಡು ಹೋಗಲಿ ರಾಯರಿಗೆ, ದಯಮಾಡಿ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಕೆ ಮಾಡ್ಕೊಂಡು ಹೋಗಲಿಕ್ಕೆ ಹೋಗಬೇಡಿ. ಮುಂದೆ ನಿಮಗೀಗ ಹೇಳ್ತೀನಿ ಏನೆಲ್ಲ ನಾವು ಮಾಡ್ಕೊಂಡು ಹೋಗಬಹುದು ಅನ್ನುವಂಥದ್ದು. ಅದು ರಾಯರಿಗೂ ಶ್ರೇಷ್ಠ. ಇಲ್ಲ ನೀವು ಪ್ರಸಾದ ಮಾಡಿ ಹಂಚ್ತೀನಿ ಅಂದರೆ ಅದಕ್ಕೂ ಸಹ ಬರುತ್ತೆ ಆ ಪದಾರ್ಥಗಳು. ಪುಳಿಯೋಗರೆ ಮಾಡ್ಕೊಂಡು ಹೋಗಬಹುದು, ಇಲ್ಲ ಏನಾದರೂ ಸಜ್ಜಿಗೆ ಆ ಥರದ್ದೆಲ್ಲ ಮಾಡ್ಕೊಂಡು ಹೋಗಿ ಹಂಚಬಹುದು. ಈ ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿರುವಂತಹದ್ದು ಅಥವಾ ರೈಸ್ ಐಟಮ್ಸು ಆ ಥರದ್ದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡ್ಕೊಂಡು ಹೋಗಲಿಕ್ಕೆ ಹೋಗಬೇಡಿ. ಆರಾಧನೆಯ 3 ದಿವಸಗಳ ಕಾಲ ರಾಯರಿಗೆ ಏನೆಲ್ಲ ನೀವು ನೈವೇದ್ಯವಾಗಿ ಅರ್ಪಿಸಿದ್ರೆ ಬಹಳ ಶ್ರೇಷ್ಠ ಅನ್ನುವಂತಹ ಪದಾರ್ಥಗಳು ಹೀಗಿದೆ ನೋಡಿ, ಆ ಸ್ಕ್ರೀನ್ ಮೇಲೆ ಬರುತ್ತೆ. ರಾಯರಿಗೆ ಈ 3 ದಿನಗಳ ಕಾಲ ಈ ನೈವೇದ್ಯಗಳನ್ನು ಅರ್ಪಿಸಿ, ರಾಯರಿಗೆ ಪ್ರಿಯವಾದಂತಹ ನೈವೇದ್ಯಗಳನ್ನು ಮಾಡಿ ಅರ್ಪಿಸುವುದರಿಂದಲೂ ಅದಕ್ಕೆ ಅದರದ್ದೇ ಆದಂತಹ ಫಲಗಳನ್ನು ಗುರುರಾಯರು ನಿಮಗೆ ಕರುಣಿಸ್ತಾರೆ. ಮೊದಲನೇದಾಗಿ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಅಂತಂದರೆ ಕಡಲೆಬೇಳೆಯಿಂದ ಮಾಡುವಂತಹ ಹಯಗ್ರೀವ. ಕೆಲವರೆಲ್ಲ ಕೇಳ್ತೀರಾ ಹೇಗೆ ಮಾಡೋದು ಅಂತ. ಯೂಟ್ಯೂಬಲ್ಲಿ ಸುಮಾರಷ್ಟು ವಿಡಿಯೋಸ್ಗಳು ಇದೆ ಹಯಗ್ರೀವ ಅಂತಂದು, ನೋಡಿ ಅದನ್ನು ಗೊತ್ತಾಗುತ್ತೆ. ಮತ್ತು ಬೇಳೆ ಒಬ್ಬಟ್ಟು, ಬೇಳೆಯಿಂದ ಮಾಡುವಂತಹ ಒಬ್ಬಟ್ಟು, ಮತ್ತು ಆ ಹೂರಣ ಇರುತ್ತಲ್ಲ ಬೇಳೆ ಒಬ್ಬಟ್ಟಿನ ಹೂರಣ, ಅದನ್ನು ರಾಯರು ಬಹಳ ಇಷ್ಟಪಡ್ತಾರಂತೆ. ಮತ್ತು ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಕೋಸಂಬರಿ ಮಾಡುವಾಗ ಉಪ್ಪು, ಹಸಿರು ಮೆಣಸಿನಕಾಯಿ, ನಿಂಬೆ ಹುಳಿ ಈ 3 ಸಹ ಬಳಸೋ ಹಾಗಿಲ್ಲ. ಕಡಲೆಬೇಳೆಯಿಂದ ಮಾಡುವಂತಹ ಪಾಯಸ, ಶಾವಿಗೆ ಪಾಯಸ. ಇನ್ನು ರಾಯರಿಗೆ ಕಡಲೆಕಾಳಿನ ಹುಸಲಿ ಸಹ ಬಹಳ ಒಂದು ಪ್ರಿಯವಾದಂತಹ ನೈವೇದ್ಯ. ಈ ಕಡಲೆಕಾಳಿನ ಹುಸಲಿ ಮತ್ತು ಹೆಸರು ಕಾಳಿನ ಹುಸಲಿ ಮಾಡಿ ಇಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಕೆಯನ್ನು ಮಾಡಬಾರ್ದು, ಹಾಗೇ ಮಾಡ್ಕೋಬೇಕು ಕಡಲೆಕಾಳು ಹುಸಲಿ ಮತ್ತು ಹೆಸರು ಕಾಳು ಹುಸಲಿಯನ್ನು. ಮತ್ತು ಪುಳಿಯೋಗರೆ ಮಾಡಿ ಇಡಬಹುದು. 3 ದಿನಗಳಲ್ಲಿ ಯಾವತ್ತಾದರೂ ಒಂದು ದಿವಸ ನೋಡಿಕೊಂಡು ರಾಯರಿಗೆ ಒಂದು ಹಬ್ಬದ ಅಡುಗೆಯನ್ನು ಮಾಡಿ ನೀವು ನೈವೇದ್ಯವಾಗಿ ಅರ್ಪಿಸಿ. ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ತಿಳಿ ಸಾರು ಅನ್ನ ಇದರ ಜೊತೆಗೆ ಇಡಬಹುದು. ಈ ತಿಳಿ ಸಾರು ಮಾಡುವಾಗಲೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ನೀವು ಬಳಕೆ ಮಾಡೋ ಹಾಗೆ ಇಲ್ಲ. ಇದಿಷ್ಟು ರಾಯರಿಗೆ ನೀವು ಅರ್ಪಿಸಬಹುದಾದಂತಹ ನೈವೇದ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮತ್ತು ನೀವು ಇನ್ನು ಏನೇನು ಸೇವೆಯನ್ನು ಮಾಡಬಹುದು ಅಂತಂದರೆ, ಆರಾಧನೆಯ 3 ದಿವಸಗಳ ಕಾಲ ರಾಯರಿಗೆ ಮನೆಯಲ್ಲಿ 5 ಮಣ್ಣಿನ ದೀಪಗಳ ಆರಾಧನೆಯನ್ನು ತುಪ್ಪದಲ್ಲಿಯೇ ಹಚ್ಚಬೇಕಾಗತ್ತೆ. ಇನ್ನು ಯಾರೆಲ್ಲ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅಂತಹವರು ದಯಮಾಡಿ ರಾಯರ ಮೃತ್ತಿಕೆಯನ್ನು ಆರಾಧನೆಗಿಂತ ಮೊದಲೇ ಎಲ್ಲಾದರೂ ಪಡೆದು ಇಟ್ಕೊಳ್ಳಿ. ಅನಾರೋಗ್ಯದ ತೊಂದರೆ ಇರುವಂತಹವರು ಮೃತ್ತಿಕೆಯನ್ನು ತಂದಿಟ್ಕೊಂಡು ಈ 3 ದಿವಸಗಳ ಕಾಲ ರಾಯರಿಗೆ ಪೂಜೆಯನ್ನು ಮಾಡಿ, ಮೃತ್ತಿಕೆಗೂ ಸಹ ಪೂಜೆಯನ್ನು ಸಲ್ಲಿಸಿ ಅದನ್ನು ಸೇವನೆ ಮಾಡಿದ್ರೆ ನಿಮ್ಮ ಅನಾರೋಗ್ಯದ ತೊಂದರೆಗಳು ನಿವಾರಣೆ ಆಗತ್ತೆ. ನನ್ನ ಹತ್ರ ಮೃತ್ತಿಕೆ ಇಲ್ಲ, ಮನೆಯಲ್ಲಿ ನಾನು ಇಟ್ಕೊಂಡಿರೋದಿಲ್ಲ. ದಯಮಾಡಿ ಮತ್ತೆ ನನ್ನನ್ನೇ ಕಾಮೆಂಟಲ್ಲಿ ಕೇಳಬೇಡಿ. ಯಾರಾದರೂ ಮಂತ್ರಾಲಯಕ್ಕೆ ಹೋಗಿ ಬರುವಂತಹವರಿದ್ದರೆ ತತ್ಕ್ಷಣದಲ್ಲಿ ಅಂತಹವರಿಗೆ ಕೇಳಿ. ಮೃತ್ತಿಕೆಯನ್ನು ಯಾವತ್ತೋ ತಂದಿಟ್ಕೊಂಡು ಎಷ್ಟೋ ದಿವಸಗಳಾದಮೇಲೂ ಸಹ ಅದನ್ನು ಬಳಸೋ ಹಾಗಿಲ್ಲ. ತಂದಿಟ್ಕೊಂಡ್ಮೇಲೆ ಇಂತಿಷ್ಟೇ ದಿವಸಗಳ ಒಳಗೆ ಅದನ್ನು ಬಳಕೆ ಮಾಡ್ಕೋಬೇಕು ಅನ್ನೋಂಥದ್ದು ಇರುತ್ತೆ. ಹೀಗಾಗಿ ಯಾರಾದರೂ ಮಂತ್ರಾಲಯಕ್ಕೆ ಹೋಗುವಂಥವರಿದ್ದರೆ ಅವರಿಗೆ ಹೇಳಿ ತರಿಸ್ಕೊಳ್ಳಿ ಈ ಮೃತ್ತಿಕೆಯನ್ನು. ಅನಾರೋಗ್ಯದ ತೊಂದರೆ ಇರುವಂತಹವರು ಈ ಒಂದು ಸೇವೆಯನ್ನು ಮಾಡಬಹುದು. ಮತ್ತು ಇನ್ನೊಂದು ಸೇವೆಯನ್ನು ಹೇಳ್ತೀನಿ ನಾನು ನಿಮಗೆ. 3 ದಿನಗಳ ಕಾಲ 21 ತುಪ್ಪದ ಹೂಬತ್ತಿಗಳೇನಿರುತ್ತಲ್ವ ಅದನ್ನು ತುಪ್ಪದಲ್ಲಿ ನೆನೆಸಿ ಇಟ್ಕೋಬೇಕು. ಒಂದು ತಟ್ಟೆಯಲ್ಲಿ ಆ 21 ಹೂಬತ್ತಿಗಳನ್ನು ಜೋಡಿಸ್ಬಿಟ್ಟು ಅದನ್ನು ಸಂಕಲ್ಪ ಮಾಡಿಕೊಂಡು ರಾಯರ ಮುಂದೆ ಹಚ್ಚುವಂತಹದ್ದು ಬಹಳ ಶ್ರೇಷ್ಠ. ಅರ್ಥ ಆಯಿತು ಅನ್ಕೋತೀನಿ. ಹೂಬತ್ತಿ ಅಂತಂದರೆ ನಾವು ತುಪ್ಪದ ದೀಪಕ್ಕೆ ಹಾಕ್ತೀವಲ್ವ, ಮಣ್ಣಿನ ದೀಪ ಎಲ್ಲ ಹಚ್ಚುವಾಗ ಆ ತರಹದ ಹೂಬತ್ತಿಗಳು. ಒಂದು ತಟ್ಟೆಯಲ್ಲಿ 21 ಹೂಬತ್ತಿಗಳನ್ನು ಜೋಡಿಸ್ಕೋಬೇಕು. ಅದನ್ನು ಸಂಕಲ್ಪ ಮಾಡಿಕೊಂಡು ಹಚ್ಚುವಂತಹದ್ದು. ನಾನು ಈಗ ಬ್ರೀಫಾಗಿ ಮಾತ್ರ ಹೇಳ್ತಾ ಇದ್ದೀನಿ, ಅಂದರೆ ಏನೆಲ್ಲ ಸೇವೆ ಮಾಡಬಹುದು ಅಂತ. ರಾಯರ ಆರಾಧನೆಯನ್ನು ಹತ್ತಿರ ಮಾಡಿಕೊಂಡು ಈ ಎಲ್ಲ ಸೇವೆಗಳ ಬಗ್ಗೆ ನಿಮಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಮಕ್ಕಳ ಏಳಿಗೆಗಾಗಿ
ಮಕ್ಕಳು ಮನೆಯಲ್ಲಿದ್ದರೆ ಆ ಮಕ್ಕಳಿಗೆ ವಿದ್ಯಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ ಎಲ್ಲವೂ ಸಹ ಆಗಿ ರಾಯರ ಆಶೀರ್ವಾದ ಬೇಕು ಅನ್ನೋ ಹಾಗಿದ್ದರೆ ಗಂಡು ಮಕ್ಕಳಿಂದ ಅಭಿಷೇಕವನ್ನು ರಾಯರಿಗೆ ಮಾಡಿಸಿ. ಅಂದರೆ ಆರಾಧನೆಯ 3 ದಿವಸಗಳು ಬಹಳ ವಿಶೇಷ. ಹೆಣ್ಮಕ್ಳು ಅಭಿಷೇಕ ಮಾಡೋ ಹಾಗಿಲ್ಲಲ್ಲ, ಎಲ್ಲವನ್ನು ನೀವು ಅಭಿಷೇಕಕ್ಕೆ ತಯಾರಿ ಮಾಡಿಟ್ಕೊಂಡು ಆ ಗಂಡು ಮಕ್ಕಳ ಕೈ ಹಿಡ್ಕೊಂಡು, ಸಣ್ಣ ಮಕ್ಕಳಾದರೆ ಒಂದು 7-8 ವರ್ಷದ ತನಕ ಆದರೆ ಕೈ ಹಿಡ್ಕೊಂಡು ನೀವು ಮಾಡಿಸಿ, ಇಲ್ಲ ದೊಡ್ಡ ಮಕ್ಕಳಾದರೆ ನೀವು ಹೇಳ್ಕೊಡಿ, ಆ ಮಕ್ಕಳು ಮಾಡ್ತಾರೆ. ಅಭಿಷೇಕದ ಬಗ್ಗೆನೂ ಸಹ ಮಾಹಿತಿ ಕೊಡ್ತೀನಿ. ಇದಿಷ್ಟು ಆರಾಧನೆಯ ಸಮಯದಲ್ಲಿ ಏನೆಲ್ಲ ಸೇವೆಗಳನ್ನು ನೀವು ಮಾಡಬಹುದು ಅನ್ನುವಂತಹ ಒಂದು ವಿಚಾರ, ನೈವೇದ್ಯಗಳ ಬಗ್ಗೆನೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಮಸ್ಕಾರ. ಎಲ್ರಿಗೂ ರಾಯರ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ ಅಂತ ಹೇಳಿ ರಾಯರಲ್ಲಿ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತೀನಿ.